ಈ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, ಅನ್ಯಾಯ ಆಯ್ತು ಅಂತ 21 ಜನ ಸೂಸೈಡ್ ಮಾಡ್ಕೊಂಡ್ರಲ್ಲ, ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಹೌದು, ನೀಟ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅಂತ ಅವ್ರನ್ನ ಒದ್ದು ಒಳಗಾಕಿದ್ದಾರೆ. ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ ಅಂತಾನು ಹೇಳಿದ್ದಾರೆ. ಹಂಗಿದ್ರು 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಕಾರಣಕ್ಕೆ ನೀನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತೀಯಲ್ಲ, ಅದನ್ನ ನಾನು ಒಪ್ತೀನಿ. ಆದ್ರೆ ಅದೇ ರೀತಿ RCB ಗೆಲ್ತು ಅಂತ ಅನ್ಬಿಟ್ಟು ಸಡನ್ ಆಗಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಬಿಟ್ಟು ಅವ್ರ ಹೆಸರು ತಗೊಳಕ್ಕೆ ಜನಗಳೆಲ್ಲ ಕ್ರೌಡ್ ಮಾಡ್ಬಿಟ್ಟು 11 ಜನ ವಿದ್ಯಾರ್ಥಿಗಳು ಸತ್ತೋದ್ರಲ್ಲ ಕಾಲ್ ತುಣತಲ್ಲಿ, ಅದಕ್ಕೆ ಯಾವನಪ್ಪ ರಾಜೀನಾಮೆ ಕೊಡ್ಬೇಕು? ವಿಜಯ್ ತಳಪತಿ ಕೂಡ ಪ್ರೋಗ್ರಾಮ್ ಮಾಡಿ ಅವ್ರ ಇದ್ರಲ್ಲೂ ಕಾಲ್ ತುಣತಕ್ಕೆ ಜನಗಳು ಸತ್ರು, ಅವರು ಕೂಡ ರಾಜೀನಾಮೆ ಕೊಡ್ಬೇಕು. ಅಲ್ಲ ಕಣ್ರಿ, ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇದೆ, ಮೋದಿಜಿ ಅವ್ರು ಏನು ಮಾತಾಡ್ಲಿಲ್ಲ, ಅದಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಡ್ಲೇಬೇಕು. ಕರೆಕ್ಟ್, ನಿನ್ ಮಾತ ನಾನು ಒಪ್ತೀನಿ. ಮೋದಿಜಿಯವ್ರು ರಾಜೀನಾಮೆ ಕೊಡ್ಲೇಬೇಕು. ಮೋದಿಜಿಯವ್ರು ರಾಜೀನಾಮೆ ಕೊಡ್ತಿದ್ದಂಗೆ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನ ಮಂತ್ರಿ ಆಗ್ಲೇಬೇಕು. ಅವ್ರೇಕ್ ಬರ್ಬೇಕು? ಅಲ್ಲಿ ಶಾಂತಿಯುತವಾಗಿ ನಡೀತಾ ಇದ್ದಂತ ಪ್ರತಿಭಟನೆಯಲ್ಲಿ ನಾವ್ ಯಾವ್ದಕ್ಕೆ ಹೋರಾಟ ಮಾಡ್ತಾ ಇದೀವಿ ಅನ್ನೋದನ್ನ ಮರ್ತು ಸಂಬಂಧ ಇಲ್ದಿರೋ ವಿಷಯನೆಲ್ಲ ಮಾತಾಡ್ತಾವ್ರಲ್ಲ ದೇಶದ್ರೋಹಿಗಳ ತರ, ಅವ್ರ ಮನೆ ಮೇಲೆ ಬುಲ್ಡೇಜರ್ ಹಚ್ಚಕ್ಕೆ ಯೋಗಿ ಆದಿತ್ಯನಾಥ್ ಅವ್ರು ಬರ್ಲೇಬೇಕು. ಅಲ್ಲಿ ನಡೀತಾರ ಪ್ರತಿಭಟನೆ ಸೇರ್ಕೊಂಡು ಅಲ್ಲಿರೋ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಅವ್ರ ತಲೆ ಕೆಡಿಸಿ ರಾಮನ್ ಬಗ್ಗೆ ಹಂಗೆ ಹಿಂಗೆ ಅಂತೆಲ್ಲ ಸುಳ್ಳು ಹೇಳೋದು, ಅಲ್ಲ ಒಬ್ನೇ ದೇವ್ರು ಅವನ್ನೇ ನಂಬಿ ಅಂತ ಹೇಳೋದು, ಭಾರತ್ ಮಾತೆಗೆ ಗಂಡ ಯಾರು ಅಂತ ಕೇಳೋದು, ಆರ್ಟಿಕಲ್ 370 ತರ್ತೀನಿ ಅಂತ ಅನ್ನೋದು, ಇಂಥ ದೇಶದ್ರೋಹದ ಕೆಲಸ ಮಾಡ್ತಾರಲ್ಲ, ಇಂಥವ್ರ ಮನೆ ಮೇಲೆ ಬುಲ್ಡೇಜರ್ ಹಚ್ಚಕ್ಕೆ ಮೋದಿಜಿ ಅವ್ರು ರಾಜೀನಾಮೆ ಕೊಡ್ಲೇಬೇಕು, ಯೋಗಿ ಆದಿತ್ಯನಾಥ್ ಅವ್ರು ಬರ್ಲೇಬೇಕು. ಏನಂತೀಯ? ನೋಡೋ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಇಡೀ ದೇಶನೇ ಸಪೋರ್ಟ್ ಮಾಡ್ತದೆ. ಆದ್ರೆ ಮೋದಿಜಿ ಅವ್ರಿಗೆ ಕೆಟ್ಟ ಹೆಸರು ತಂದು ಪಿತೂರಿ ಮಾಡಿ ಕೆಳಗಿಳಿಸ್ಬೇಕು ಅಂತ ಮಾಡಿದ್ರೆ ಯಾರು ಸಪೋರ್ಟ್ ಮಾಡಲ್ಲ. ಪ್ರತಿಭಟನೆಯಲ್ಲಿ ಅವಳು ಯಾವಳ ಕಾಣೆ ಭಾರತ್ ಮಾತೆಗೆ ಗಂಡ ಯಾರು ಅಂತ ಕೇಳ್ತಿದ್ಲು, ಅಂತವಳನ್ನ ಕರ್ಕ ಬಂದು ಇಂಥ ದೇಶದ್ರೋಹದ ಮಾತಾಡಕ್ ಸಪೋರ್ಟ್ ಮಾಡ್ತಾರೆ, ನೀನ್ ಪಾಕಿಸ್ತಾನದ ಮಿಂಡ ಯಾರು ಅಂತ ಕೇಳ್ತಾ ಇದ್ದೆ ನಾನು.